ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ರೊಟ್ಟಿ ಜೊತೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಗಟ್ಟಿಬೇಳೆ ಮಾಡಿದ್ದೀನಿ, ಅಂದರೆ ಬೇಳೆ ಪಲ್ಯ. ನೋಡಿ ದೊಣ್ಣೆ ಮೆಣಸಿನ್ಕಾಯಿ ಇವು ಈ ಥರ ಇವನ್ನ ಹೆಚ್ಕೊಳ್ತಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದಕ್ಕೊಂದು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ. ಇದು ಬೇಳೆ ಕುಕ್ಕರಲ್ಲಿ ಇಟ್ಟಿದ್ದೆ, ಬೇಳೆ ಪಲ್ಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಬೇಳೆ ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಇದನ್ನು ಹಾಕಿದೆ, ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದೆ, ಫ್ರೈ ಮಾಡಿ ಖಾರ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಬೇಳೆಗೆ ಕುಕ್ಕರ್ ಇಟ್ಟಿದ್ದೆ, ಅದು ಹಾಕಿ ರುಚಿಗೆ ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್ ಆಯ್ತು. ಈಗ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಿ. ದೊಣ್ಣೆ ಮೆಣಸಿನ್ಕಾಯಿ ಹೆಚ್ಚಿಕೊಂಡೆ, ಅದಕ್ಕೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ. ನೋಡಿ ದೊಣ್ಣೆ ಮೆಣಸಿನ್ಕಾಯಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿದ್ಮೇಲೆ ಅದನ್ನ ಹಾಕಿದೆ, ಕರಿಬೇವು, ಕೊತ್ತಂಬರಿ. ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ದೊಣ್ಣೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ನೋಡಿ ಬೇಳೆ ಪಲ್ಯ ರೆಡಿ ಆಯ್ತು. ಈ ಕಡೆ ನೋಡಿ ಇದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೆ ಪೌಡ್ರನ್ನ, ಶೇಂಗಾ, ಸ್ವಲ್ಪ ಹುಣಸೆಹಣ್ಣು ಅದರಲ್ಲೇ ಹಾಕಿ, ಶೇಂಗಾ ಹುರಿದು ಖಾರ ಅದಕ್ಕೆ ಹಾಕಿ ಮಿಕ್ಸಿ ಮಾಡಿದ್ದೆ. ಈಗ ನೋಡಿ ದೊಣ್ಣೆ ಮೆಣಸಿನ್ಕಾಯಿಗೆ ಹಾಕಿ ಕುಕ್ಕರ್ ಒಂದು ಸಿಟಿ ಹೊಡೆದ್ಬಿಟ್ರೆ ಸಾಕು. ನೋಡಿ ಈ ಕಡೆ ಬೇಳೆ ಪಲ್ಯ ರೆಡಿ ಆಯಿತು, ಈ ಕಡೆ ದೊಣ್ಣೆ ಮೆಣಸಿನ್ಕಾಯಿ ನೋಡಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸೂಪರ್ ಆಯಿತು. ಈಗ ನೋಡಿ ಬೇಳೆ ಪಲ್ಯ ನಂತರ ಈಗ ರೊಟ್ಟಿ ಹಿಟ್ಟು ನಾದ್ಕೊಂಡಿದ್ದೆ, ಈಗ ರೊಟ್ಟಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ರೊಟ್ಟಿ ಮಾಡಿದೆ. ನನ್ನ ಮಗ ವೀಡಿಯೋ ಮಾಡಾಕತ್ತಿದ್ದಾನೆ, ಹೆಂಗೆ ಬೇಕು ಹಂಗೆ ಶೇಕ್ ಮಾಡ್ತಿದ್ದಾನೆ. ಅವನಿಗೆ ಸರಿ ಮಾಡೋಕ್ಕೆ ಬರಲ್ಲ. ನೋಡಿ ರೊಟ್ಟಿ ಬೇಯಿಸಿದೆ, ದೊಣ್ಣೆ ಮೆಣಸಿನ್ಕಾಯಿ ಬೇಳೆ ಪಲ್ಯ ಜೊತೆ ರೊಟ್ಟಿ. ನೋಡಿ ಊಟ ಮಾಡಾಕತ್ತಿದ್ದಾನೆ, ಹಚ್ಕೊಟ್ಟಿದ್ದೀನಿ. ಈಗ ನೋಡಿ ರೊಟ್ಟಿ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ, ಬೇಳೆ ಪಲ್ಯ ಮತ್ತು ರೊಟ್ಟಿ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರೊಟ್ಟಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್.